ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟ್ರಿ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಂಗಳೂರಲ್ಲಿರುವ ಕೆಲವು ಹಾಂಟೆಡ್ ಪ್ಲೇಸ್ಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಷಯ ಇದೆ. ಇನ್ಮೇಲೆ ನಾನು ಯಾವುದೇ ಹಾರರ್ ಸ್ಟೋರಿ ಮಾಡಿದರೂ ಕೂಡ ಅದನ್ನು ಯಾರೇ ಕೊಟ್ಟಿರಲಿ, ಕಾಲ್ ಮೂಲಕ, ಮೇಲ್ ಮೂಲಕ, ಮೆಸೇಜ್ ಮೂಲಕ ಹೇಗಾದರೂ ಬರಲಿ, ಬಟ್ ನಾನು ವಿಡಿಯೋ ಮಾಡುವಾಗ ಮಾತ್ರ ಅದನ್ನ ಫೇಕ್ ಸ್ಟೋರಿ ಅಂತ ಹೇಳ್ತೇನೆ. ಯಾಕಂದರೆ ತುಂಬ ಕಮೆಂಟ್ಗಳು ಬರುತ್ತೆ, ಇದು ಫೇಕ್ ಸ್ಟೋರಿ, ಎಲ್ಲಿಂದನೂ ತೆಗೆದಿದ್ದೀರಾ ಹಾಗೀಗಂತ. ಸೊ ಅದಕ್ಕೆ ಟೆನ್ಷನ್ ಬೇಡ ಅಂತ ನೀವು ಯಾರೇ ಕತೆ ಕೊಡಲಿ ನನಗೆ, ಅದು ನಿಜವೇ ಆಗಲಿ ಫೇಕೇ ಆಗಲಿ, ನಾನಂತೂ ವಿಡಿಯೋ ಮಾಡುವಾಗ ಇದು ನಿಜ ಘಟನೆ ಅಂತ ಹೇಳೋದಿಲ್ಲ. ಇನ್ಮೇಲಿಂದ ಇದು ಫೇಕ್ ಘಟನೆ ಅಂತ ಹೇಳ್ಕೊಂಡೆ ವಿಡಿಯೋ ಮಾಡ್ತೇನೆ. ಸೊ ಈ ರೀತಿ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೇನೆ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆಗಡೆ ಹೋಗೋಣ. ಸೊ ನಾನು ಮೊದಲು ಹೇಳಿದಾಗೆ ಇವತ್ತು ಮಂಗಳೂರಲ್ಲಿರುವ ಕೆಲವೊಂದು ಹಾಂಟೆಡ್ ಪ್ಲೇಸ್ಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನಂತ. ಈ ಪ್ಲೇಸ್ಗಳು ನಂಗೆ ಸಿಕ್ಕಿದ್ದು ವೆಬ್ಸೈಟಲ್ಲಿ. ಆ್ಯಂಡ್ ಮತ್ತೆ ಹೇಳ್ತಿದ್ದೀನಿ, ಇದು ಯಾವುದು ನೈಜ ಘಟನೆ ಅಲ್ಲ ಅಂತ ನೀವು ತಿಳ್ಕೊಂಡೆ ವಿಡಿಯೋ ನೋಡಿ. ಸೊ ಇವಾಗ ಮೊದಲೇ ಪ್ಲೇಸ್ ಬಲ್ಲಾಲ್ ಬಾಗ್ ಮ್ಯಾಂಗ್ಳೂರ್ ಅಂತ. ಮಂಗಳೂರಲ್ಲಿರುವ ಈ ಒಂದು ಪ್ಲೇಸ್ ಬಲ್ಲಾಲ್ ಬಾಗ್ ನಿಯರಲ್ಲಿ ಒಂದು ಕಾಲೇಜ್ ಇದೆ, ಶ್ರೀದೇವಿ ಕಾಲೇಜ್ ಅಂತ. 2007ರಲ್ಲಿ ಆ ಒಂದು ಕಾಲೇಜ್ ಹತ್ತಿರ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ತಿತ್ತಂತೆ. ಆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗುವ ಟೈಮಲ್ಲಿ ಬೆಳಗ್ಗೆ ಹೊತ್ತಲ್ಲಿ ಅಲ್ಲಿರೋ ನೌಕರರಿಗೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಆಗ್ತಿರಲಿಲ್ಲ. ಬಟ್ ರಾತ್ರಿ ಹೊತ್ತಲ್ಲಿ ಮಾತ್ರ ಬಲ್ಲಾಲ್ ಬಾಗ್ ಸಮೀಪದ ಕೆಲವೊಬ್ಬ ಜನರಿಗೆ ಆ ಬಿಲ್ಡಿಂಗ್ ಒಳಗಿಂದ ಯಾವುದೋ ಆವಾಗಷ್ಟೇ ಹುಟ್ಟಿದ ಮಕ್ಕಳು ಅಳುತ್ತಿರುವ ಧ್ವನಿ ಹಾಗೆ ಯಾರೋ ಒಬ್ಬ ಮಹಿಳೆ ಹೆಲ್ಪ್ ಅಂತ ಕೂಗಿದಾಗೆ ಅವರಿಗೆಲ್ಲ ಅಲ್ಲಿ ಕೇಳಿ ಬರ್ತಿತ್ತಂತೆ. ಮೊದಲಿಗೆ ಇವರುಗಳು ಯಾರೋ ಮಹಿಳೆನೇ ಇರಬೇಕಂತ ಥಿಂಕ್ ಮಾಡಿದ್ರಂತೆ. ಸೊ ಅದಕ್ಕೋಸ್ಕರ ಅವ್ರು ಯಾರೂ ಕೂಡ ಹೋಗಿ ಚೆಕ್ ಮಾಡ್ತಿರ್ಲಿಲ್ಲ. ಬಟ್ ಹೋಗ್ತಾ ಏನಾಗುತ್ತೆ, ಪ್ರತಿದಿನ ಕೂಡ ಇದೇ ರೀತಿ ಘಟನೆ ಆಗುತ್ತೆ. ಮಕ್ಕಳು ಕೂಗೋದು, ಯಾರೋ ತುಂಬ ಜನ ಹೆಂಗಸರು ಹೆಲ್ಪ್ ಅಂತ ಬೊಬ್ಬೆ ಹಾಕೋದು, ಆ ರೀತಿಯಲ್ಲ. ಅಲ್ಲಿನ ಲೋಕಲ್ಗಳಿಗೆ ಅದನ್ನ ಕಂಡುಕೊಂಡು ಸಾಕಾಗಿ ಒಂದಿನ ರಾತ್ರಿ ಹೋಗಿ ಬಿಲ್ಡಿಂಗ್ನ ಚೆಕ್ ಮಾಡಿ ಬಿಡ್ತಾರೆ, ಅಂದರೆ ಸೌಂಡ್ ಬಂದ ಟೈಮ್ಗೆ. ಬಟ್ ಶಾಕಿಂಗ್ ವಿಷಯ ಏನಪ್ಪ ಅಂದರೆ ಆ ಬಿಲ್ಡಿಂಗ್ ಒಳಗೆ ಯಾರು ಕುಡಿದಿರೋದಿಲ್ಲ. ಆ್ಯಂಡ್ ಅವ್ರಿಗೆ ಮೊದಲೇ ಗೊತ್ತಿತ್ತು ಯಾರೂ ಇಲ್ಲ ಅಂತ. ಯಾಕಂದರೆ ಅದಿನ್ನು ಕನ್ಸ್ಟ್ರಕ್ಟ್ ಆಗ್ತಿರುವಂಥ ಒಂದು ಬಿಲ್ಡಿಂಗ್ ಅಷ್ಟೇ. ರಾತ್ರಿ ಹೊತ್ತಲ್ಲಿ ಅದರೊಳಗಿರಲಿಕ್ಕೆ ಹೇಗೆ ಸಾಧ್ಯ? ಆದರೂ ಕೂಡ ಚೆಕ್ ಮಾಡುವಂತ ಹೋದ ಅಲ್ಲಿನ ಜನಗಳಿಗೆ ಕಾದಿದ್ದು ಶಾಕ್ ಮಾತ್ರ. ಸೊ ಹೀಗೆ ಅದು ತುಂಬ ದಿನಗಳ ಕಾಲ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದಾದ ಸುಮಾರು ವರ್ಷದ ನಂತರ ಆ ಒಂದು ಬಿಲ್ಡಿಂಗಲ್ಲಿ ಸುಮಾರು ಜನ ವಾಸ ಮಾಡಲಿಕ್ಕೆ ಬರ್ತಾರೆ. ಅದರಲ್ಲಿ ಒಬ್ಬ ಕಪಲ್ಗಳು ಕೂಡ ಅಲ್ಲಿರೋ ಒಂದು ಬಿಲ್ಡಿಂಗಲ್ಲಿ ವಾಸ ಮಾಡೋಕ್ಕಂತ ಹೋಗ್ತಾರೆ. ಆವಾಗ ಅಲ್ಲಿನ ಹೆಂಗಸಿಗೆ ಒಂದು ಪರ್ಟಿಕ್ಯುಲರ್ ಆದ ರೂಮಿಂದ ವಿಚಿತ್ರವಾದ ಧ್ವನಿಯೆಲ್ಲ ಕೇಳಿ ಬರೋದೆಲ್ಲ ಆಗಿತ್ತಂತೆ. ಹಾಗೆ ಅವರ ಬಾಡಿಯ ಎಲ್ಲ ಕಡೆ ಕೂಡ ವಿಚಿತ್ರವಾದ ಗಾಯದ ಮಾರ್ಕೆಲ್ಲ ಮಡಿದ್ವಂತೆ. ಸೊ ಇದನ್ನೆಲ್ಲ ನೋಡಿ ಅಲ್ಲಿನವರು ಒಬ್ಬ ಪ್ರೀಸ್ಟ್ನ ಕರ್ಕೊಂಡೋಗಿ ಆ ಒಂದು ಪ್ಲೇಸ್ನ ಕ್ಲೀನ್ ಮಾಡ್ತಾರೆ, ಅಂದರೆ ಶುದ್ಧಿ ಮಾಡ್ತಾರೆ. ಸೊ ಆವತ್ತಿಂದ ಅಲ್ಲಿ ಆಗ್ತಿರೋ ಪ್ಯಾರನಾರ್ಮಲ್ ಎಕ್ಸ್ಪೀರಿಯನ್ಸ್ಗಳು ಸ್ಟಾಪ್ ಆಗಿತ್ತಂತೆ. ಇದು ಅಲ್ಲಾಗಿದ್ದ ಒಂದು ಸಣ್ಣ ಘಟನೆ ಅಷ್ಟೇ. ನಾನು ಇವಾಗ ಹೇಳಲಿಕ್ಕೆ ಹೊರಟಿರೋ ಕತೆ ಕೂಡ ಮಂಗಳೂರಲ್ಲಿ ಆಗಿದ್ದಂಥ ಒಂದು ಘಟನೆ. ಇದು ಫೇಕ್ ಅಂತ ತಿಳ್ಕೊಂಡೆ ನೀವು ಕತೆನ ನೋಡ್ತಾ ಹೋಗಿ. ಮಂಗಳೂರಿನ ಒಂದು ಸಣ್ಣ ಗ್ರಾಮದಲ್ಲಿ ರಾಘು ಎಂಬ ಹುಡುಗ ತನ್ನ ಫ್ಯಾಮಿಲಿ ಒಟ್ಟಿಗೆ ವಾಸ ಮಾಡ್ತಿದ್ದ. ಅವನ ಮನೇಲಿ ಅಪ್ಪ ಅಮ್ಮ ಹಾಗೆ ಇಬ್ಬರು ತಂಗಿರು ಬಿಟ್ಟರೆ ಬೇರೆ ಯಾರು ಕೂಡ ಇದ್ದಿರೋದಿಲ್ಲ. ಸೊ ನಮ್ಮ ಈ ಕಡೆ ಮಂಗಳೂರು ಉಡುಪಿಯ ಮನೆಗಳು ಹೇಗಿರುತ್ತೆ ಅಂದರೆ ಪಕ್ಕದಲ್ಲಿರೋದಿಲ್ಲ, ಆಲ್ಮೋಸ್ಟ್ ತುಂಬ ಡಿಸ್ಟೆನ್ಸ್ ಒಂದಿಗೆ ಮನೆಗಳಿರುತ್ತೆ. ಸೊ ಅದೇ ರೀತಿ ರಾಘು ಮನೆಯಿಂದ ತುಂಬ ದೂರದಲ್ಲಿ ಒಂದು ಮನೆ ಕೂಡ ಇದೆ. ಆ ಮನೆಯವರು ಈ ಫ್ಯಾಮಿಲಿಯವರಿಗೆ ತುಂಬ ಅಟ್ಯಾಚ್ ಆಗಿದ್ದರು. ಆ್ಯಂಡ್ ಆ ಮನೇಲಿ ಒಬ್ಬ ಗಂಡೆಣ್ಣತಿಯಾಗಿ ಆ ಮನೆಗೆ ಯಾವಾಗಲೂ ಕೆಲಸ ಮಾಡೋಕ್ಕೆ ಬರ್ತಿರುವ ಒಬ್ಬ ಮನೆ ಕೆಲಸದಾಕಿರ್ತಿದ್ಲು. ಒಂದಿನ ಏನಾಗುತ್ತೆ, ಆ ಮನೆ ಕೆಲಸದಾಕೆ ಆ ಇಬ್ಬರು ಗಂಡೆಣ್ತಿ ಇಲ್ದಿರೋ ಟೈಮ್ ನೋಡಿ ಆ ಮನೆಯ ರೂಮ್ ಒಳಗೆ ಹೋಗಿ ನೇಣಾಕೊಂಡು ಸತ್ತೋಗಿದ್ಲಂತೆ. ಅವಳು ಯಾಕೆ ಹಾಗೆ ಮಾಡ್ಕೊಂಡ್ಲು, ಅದಕ್ಕೆ ರೀಸನ್ ಏನಂತ ನಿಜವಾಗ್ಲೂ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಆ ಇಬ್ಬರು ದಂಪತಿಗಳು ಕೂಡ ಅದನ್ನ ಮರೆತು ಆ ಮನೇಲಿ ಸ್ಟೇ ಮಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಏನಾಗುತ್ತೋ ಗೊತ್ತಿಲ್ಲ,
ಎಕ್ಸಾಕ್ಟ್ ಆಗಿ ದ ರೀಸನ್ ಇನ್ನೂ ಕೂಡ ರಾಘು ಫ್ಯಾಮಿಲಿಯವರಿಗೆ ಗೊತ್ತಿಲ್ಲಂತೆ. ಇದ್ದಕ್ಕಿದ್ದಾಗಿ ಆ ಗಂಡ ಹೆಂಡತಿ ಆ ಮನೆನ ಖಾಲಿ ಮಾಡಿ ಯಾರಿಗೂ ಕೂಡ ಹೇಳದೆ, ಇವನ್ ಇಷ್ಟು ಕ್ಲೋಸ್ ಆಗಿದ್ದ ರಾಘು ಫ್ಯಾಮಿಲಿಯವರು ಕೂಡ ಹೇಳದೆ ಮನೆ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ರಂತೆ. ನಿಜವಾಗ್ಲೂ ಅವರು ಎಸ್ಕೇಪ್ ಆದ್ರ ಇಲ್ಲ ಅವ್ರಿಗೆ ಏನಾದರೂ ಆಯ್ತಾ ಅಂತ ಇದುವರೆಗೂ ಕೂಡ ಅವ್ರಿಗೆ ಗೊತ್ತಾಗಿಲ್ಲಂತೆ. ಎನಿವೆ, ಆ ಘಟನೆಯಾಗಿ ತುಂಬ ದಿನಗಳಾಗುತ್ತೆ. ಸೊ ರಾಘು ಹಾಗೆ ಅವರ ಮನೆಯವರು ಕೂಡ ಅದನ್ನೆಲ್ಲ ಮರೆತು ತಮ್ಮ ಲೈಫ್ನ ಹೀಗೆ ಲೀಡ್ ಮಾಡ್ತಾ ಹೋಗ್ತಿರ್ತಾರೆ. ಇದು ಆ್ಯಕ್ಚುಲಿ 90ಸ್ನ ಕಾಲಘಟ್ಟದಲ್ಲಿ ಆಗಿದ್ದರಿಂದ ಆ ಟೈಮಲ್ಲಿ ನೀರು ತರೋಕ್ಕೆ ತುಂಬ ಕಷ್ಟ ಇರ್ತಿತ್ತು. ಇವಾಗಿನ ಥರ ಮನೇಲೆಲ್ಲ ಬರ್ತಿರ್ಲಿಲ್ಲ. ಒಂದು ಏರಿಯಾಕ್ಕೆ ಒಂದು ಟ್ಯಾಪ್ ನಳ್ಳಿ ಅಂತ ಇಟ್ಟಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಜನ ಕೂಡ ಆ ಟ್ಯಾಪ್ ಹತ್ತಿರ ಬಂದು ನೀರು ಹಿಡಬೇಕು ಅಂತ ಒಂದು ಸೌಕರ್ಯ ಆವಾಗಿತ್ತು. ಅಲ್ಲಿರೋ ಎಲ್ಲ ಫ್ಯಾಮಿಲಿ ಕೂಡ ನೀರು ಸಿಗೋದು ತುಂಬ ಕಷ್ಟ ಆಗಿತ್ತು. ಅದಕ್ಕೋಸ್ಕರ ಈ ರಾಘುನ ಅಪ್ಪ ಏನು ಮಾಡ್ತಿದ್ರು, ಬೆಳಿಗ್ಗೆ ಬೇಗ ಎದ್ದು ಕೂಡಲೇ 4-5 ಗಂಟೆ ಹಾಗೆ ಆ ಟ್ಯಾಪ್ ಹತ್ತಿರ ಹೋಗಿ ನೀರಿಗೋಸ್ಕರ ಕಾಯ್ತಿದ್ರಂತೆ. ಆ್ಯಂಡ್ ಆ ಟ್ಯಾಪ್ ಇರೋ ಪ್ಲೇಸ್ಗೆ ಹೋಗಬೇಕಾದ್ರೆ ಆ ಫ್ಯಾಮಿಲಿ ನಾಪತ್ತೆ ಆಗಿದ್ರಲ್ಲ, ಅವರಿದ್ದ ಮನೆ ಎದುರಿಂದ ಕ್ರಾಸ್ ಆಗಿ ಒಂದು ಸ್ವಲ್ಪ ಮುಂದೆ ಹೋಗಿ ಆ ನಳ್ಳಿರೋ ಪ್ಲೇಸ್ಗೆ ರೀಚ್ ಆಗಬೇಕಂತೆ. ಸೊ ತುಂಬ ಜನ ಹೇಳಿರೋ ಪ್ರಕಾರ ಆ ಸೂಸೈಡ್ ಪ್ರಕರಣ ಆದ ತುಂಬ ದಿನಗಳ ನಂತರ ಆ ಮನೆ ಹಾಂಟೆಡ್ ಆಗಿತ್ತಂತೆ. ಸುಮಾರು ಜನ ಹೇಳುವಾಗೆ ಆ ಮನೆಯಲ್ಲಿ ಭೂತ ಇದೆ. ತುಂಬ ಜನ ಆ ಮನೆಯ ಅಕ್ಕಪಕ್ಕದಲ್ಲಿ ಯಾವುದೋ ಹೆಂಗಸು ಆಕೃತಿ ಎಲ್ಲ ತಿರುಗುವುದು ತುಂಬ ಜನ ಕಣ್ಣಿಗೆ ಬಿದ್ದಿದ್ದಂತೆ. ಬಟ್ ಇದುವರೆಗೂ ಕೂಡ ರಾಘು ಹಾಗೆ ಅವರ ಫ್ಯಾಮಿಲಿಯವರು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಸೊ ಇವರೇನು ಮಾಡ್ತಿದ್ರು, ಪ್ರತಿದಿನ ಅಂದರೆ ರಾಘುವ ಅಪ್ಪ ಏನು ಮಾಡ್ತಿದ್ರು, ಪ್ರತಿದಿನ 4-5 ಗಂಟೆ ಆಗಿ ಹೋಗಿ ಆ ಪ್ಲೇಸಲ್ಲಿ ಹೋಗಿ ನೀರಿಗಾಗಿ ಕಾಯ್ತಿದ್ರಂತೆ. ರಾಘುವ ಅಪ್ಪನಿಗೆ ಈ ವಿಷಯ ಕಿವಿಗೆ ಬಿದ್ದಿದ್ದು ತುಂಬ ಲೇಟ್. ಅಂದರೆ ಅವರು ಯಾವತ್ತೂ ಆ ಮನೆ ಹಾಂಟೆಡ್ ಆಗಿತ್ತಂತ ಆ ಒಂದು ದೃಷ್ಟಿಯಿಂದ ನೋಡಿದವರೆಲ್ಲ. ಆ ಒಂದು ಮನೆ ಮುಂದಿಂದ ಹೋಗುವಾಗೆಲ್ಲ ಅವರ ಗಮನ ಎದುರುಗಡೆ ಇರ್ತಂತೆ. ಯಾವತ್ತೂ ಆ ಮನೆ ಕಡೆ ನೋಡಿದವರೆಲ್ಲ ಅಂತೆ. ಬಟ್ ಯಾವಾಗಿಂದ ಅವರಿಗೆ ಆ ಮನೇಲಿ ಭೂತಿದೆ ಅಂತ ಸುದ್ದಿ ಕೇಳಿ ಬಂತು, ಆವಾಗ ಅವರು ಪ್ರತಿದಿನ ಬೆಳಗ್ಗೆ ಹೋಗುವಾಗ ಆ ಮನೆ ಕಡೆ ನೋಟ ಬಿರ್ತಿದ್ರಂತೆ. ಶಾಕಿಂಗ್ಲಿ ಯಾವತ್ತೂ ಕೂಡ ಕಾಣದಿರುವಂಥ ಒಂದು ದೃಶ್ಯ ಅವರಿಗೆ ಆವತ್ತು ಕಂಡು ಬಂದಿದ್ದಂತೆ. ಅದೇನೆಂದರೆ, ತುಂಬ ದಿನಗಳಿಂದ ಪಾಳು ಬಿದ್ದಿದ್ದ ಆ ಮನೆಯಲ್ಲಿ ಅವರಿಗೆ ಆ ಕತ್ಲೆಯಲ್ಲಿ ಬೆಳಕು ತೋರಿದು ಬಂದಿತ್ತಂತೆ. ಯಾರು ಹಿಡ್ದ ಆ ಮನೆಯಲ್ಲಿ ಬೆಳಕು ತೋರೋಕೆ ಹೇಗೆ ಸಾಧ್ಯ ಅಂತ ಇವರಿಗೆ ನಿಜವಾಗ್ಲೂ ಕೂಡ ಅರ್ಥ ಆಗೋದಿಲ್ಲ. ಇವರು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳದೆ ತಮ್ಮ ಕೆಲಸಕ್ಕೆ ಮುಂದಾಗ್ತಾರೆ. ಹೀಗೆ ಒಂದು 2-3 ದಿನಗಳ ಕಾಲ ಅವರಿಗೆ ಅದೇ ರೀತಿ ತೋರಿ ಬರುತ್ತೆ. ಆ್ಯಂಡ್ ಒಂದಿನ ಏನಾಗುತ್ತೆ, ಯಾವುದೋ ಒಬ್ಬ ಹೆಂಗಸು ಆ ಮನೆ ಹೊರಗಡೆಯಿಂದ ಸುತ್ತಾಡುವಾಗೆಲ್ಲ ಅವರಿಗೆ ಭಾಸವಾಗುತ್ತೆ. ಇವರು ಅದನ್ನ ಕಂಡು ಅದೇ ಕೂಡಲೇ ಅಲ್ಲಿಂದ ಮುಂದೆ ಓಡೋಗ್ತಾರೆ. ಹಾಗೆ ಅವರಿಗೆ ನೀರು ಹಿಡಿಯುವಾಗೆಲ್ಲ ಮತ್ತೆ ಮತ್ತೆ ಅದೇ ನೆನಪಾಗಿತ್ತಂತೆ. ಬರುವಾಗಲೇನೋ ಅದರಿಂದ ತಪ್ಪಿಸ್ಕೊಂಡು ಬಂದೆ, ಇವಾಗ ವಾಪಸ್ ಹೋಗಬೇಕಲ್ಲ, ಭಯನೂ ಹೆಚ್ಚಾಗಿದೆ, ಎಲ್ಲಿ ಆ ದೆವ್ವ ನನ್ನ ಬೆನ್ನಿಂದೆ ಬರುತ್ತೋ ಅಂತ ಅವರಿಗೆ ಗಾಬರಿ ಶುರುವಾಗುತ್ತೆ. ಸೊ ಅವರು ಒಂದು 4:15 ಹಾಗೆ ನೀರೆಲ್ಲ ಹಿಡಿದಾದ ನಂತರ ಅವರು ಅಲ್ಲಿಂದ ವಾಪಸ್ ಮನೆ ಕಡೆ ಹೋಗೋಕ್ಕೆ ಶುರು ಮಾಡ್ತಾರೆ. ವಾಪಸ್ ಹೋಗುವಾಗ ಅವರು ಆ ಮನೆ ಕಡೆ ನೋಟ ಕೂಡ ಬೀರೋದಿಲ್ಲ. ಆ ಮನೆಯಲ್ಲಿ ದೆವ್ವ ಇರಲಿ, ಅಲ್ಲೇನೂ ಕೂಡ ಆಗ್ತಿರಲಿ, ನಾನಂತೂ ಆ ಕಡೆ ನೋಡೋದೆಲ್ಲ ಅಂತ ಧೈರ್ಯ ಮಾಡಿಕೊಂಡು ಒಂದೇ ಸಮನೆ ರೋಡ್ಗೆ ಮುಖವಾಗಿ ನಡೀತಾ ಹೋಗ್ತಿರ್ತಾರೆ. ಆವಾಗ ಅಕ್ಕಪಕ್ಕದಲ್ಲಿ ಒಬ್ಬರೊಬ್ಬರು ಕೂಡ ಇದ್ದಿರೋದಿಲ್ಲ. ಬೆಳಗ್ಗೆ ಟೈಮ್ ನೋಡಿ ಯಾರಿರ್ತಾರೆ. ಹಾಗೆ ಅಕ್ಕಪಕ್ಕದಿಂದ ಬರ್ತಿರೋ ಸೌಂಡೆಲ್ಲ ಅವರಿಗೆ ಭಯಪಡಿಸ್ತಿತ್ತು. ಸೊ ಸುಮಾರೊಂದು ಸ್ವಲ್ಪ ಹೊತ್ತಿನ ನಂತರ ಅವರು ಆ ಮನೆ ಹತ್ತಿರ ರೀಚ್ ಆಗ್ತಾರೆ. ಬೇಡ ಬೇಡ ಅಂದರೂ ಕೂಡ ಅವರ ಕಣ್ಣು ಆ ಕಡೆನೇ ಹೋಗ್ತಿತ್ತಂತೆ. ಅದು ಆಗೋದೇ ಬಿಡಿ, ಒಂದ್ರ ಮೇಲೆ ನಮಗೆ ಭಯ ಅಂತ ಆದರೆ ನಾವು ಅದ್ರ ಕಡೆನೇ ಜಾಸ್ತಿ ಒಲಿತಾ ಹೋಗ್ತೀವಿ. ಇವ್ರ ಕೇಸಲ್ಲಿ ಕೂಡ ಹಾಗೆ ಆಗುತ್ತೆ. ಬಟ್ ಹೇಗೋ ಧೈರ್ಯ ತಗೊಂಡು ಅವರು ಅಂತೂ ಆ ಮನೆನ ಕ್ರಾಸ್ ಮಾಡಿ ಮುಂದೆ ಹೋಗ್ತಾರೆ. ಅಂತೂ ಬಚಾವಾದೆ ಅಂತ ಅವರು ನಿಟ್ಟುಸಿರು ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಅವರು ಬಚಾವಾಗೋದಿಲ್ಲ. ಅಷ್ಟೊತ್ತವರೆಗೂ ಯಾವುದೇ ಎಕ್ಸ್ಪೀರಿಯನ್ಸ್ ಆಗದಿದ್ದು ಅವರಿಗೆ ಆ ಮನೆ ಕ್ರಾಸ್ ಆದ ನಂತರ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ಅವರ ಹಿಂದಿಂದ ಯಾರೋ ಬರ್ತಿರುವಾಗೆ ಶಬ್ದ. ಅಂದರೆ ಒಬ್ಬ ಮನುಷ್ಯ ಹಿಂದಿಂದ ನಡ್ಕೊಂಡು ಬರ್ತಿರುವಾಗ ಯಾವ ರೀತಿ ಚಪ್ಪಲ್ ಸೌಂಡ್ ಆಗುತ್ತೆ ನೋಡಿ, ಅದೇ ರೀತಿ ಶಬ್ದ ಅವ್ರಿಗೆ ಕೇಳಿ ಬರುತ್ತೆ.
ಶಬ್ದ ಕೇಳಿ ಬರ್ತಿತ್ತು, ಯಾಕಂದರೆ ಆ ಪ್ಲೇಸಲ್ಲಿ ನಿಶಬ್ದ ಆಗಿತ್ತು. ಇವರಿಗೆ ಇನ್ನೂ ಕೂಡ ಭಯ ಆಗುತ್ತೆ. ಇವರು ತಮ್ಮ ಲೆಫ್ಟ್ ಸೈಡ್ ಟರ್ನ್ ಆಗಿ ನೆರಳು ಏನಾದರೂ ಇದೆಯಾ ತೋರಿ ಬರುತ್ತಂತ ಚೆಕ್ ಮಾಡ್ತಾರೆ. ಯಾಕಂದರೆ ಬೆಳಕಿಗೆ ಅವರ ನೆರಳು ಹೇಗೆ ತೋರಿ ಬರುತ್ತೋ, ಇಫ್ ಇನ್ ಕೇಸ್ ಮನುಷ್ಯ ಆದರೆ ಅವನ ನೆರಳು ಕೂಡ ತೋರಿ ಬರಲೇಬೇಕು ಅಂತ ಚೆಕ್ ಮಾಡ್ತಾರೆ. ಬಟ್ ಅವರಿಗೆ ನೆರಳೇ ತೋರೋದಿಲ್ಲ. ಆವಾಗ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಇದು ಗ್ಯಾರಂಟಿಯಾಗಿ ಭೂತ ಅಂತ. ಅವರು ಧೈರ್ಯಗೆಡೋದಿಲ್ಲ, ಬದಲಾಗಿ ಇನ್ನೂ ಕೂಡ ಧೈರ್ಯ ತಗೊಂಡು ಹಾಗೆ ನಡೀತಾ ಹೋಗ್ತಾರೆ. ಮುಂದೆ ಮುಂದೆ ಹೋಗ್ತಿದ್ದಾಗ ಏನಾಗುತ್ತೆ, ತುಂಬ ಹಿಂದಿದ್ದ ಆ ಒಂದು ಪ್ರೆಸೆನ್ಸ್ ಏನಿದೆ ಅವರ ಬೆನ್ನ ಹಿಂದೆನೇ ತಲೆ ಹತ್ತಿರನೇ ಇದ್ದಾಗೆ ಅವರಿಗೆ ಭಾಸವಾಗುತ್ತೆ. ಲೈಕ್ ಯಾರದೋ ಉಸಿರು ಅವರ ಬೆನ್ನನ್ನು ತಳುಗಿ ಒಂಥರ ಚಳಿ ಅನುಭವ ಆದಾಗೆ ಆ ಒಂದು ಸೆಕೆಯಲ್ಲೂ ಕೂಡ ಅವರಿಗೆ ಚಳಿ ಆಗೋ ರೀತಿಯೆಲ್ಲ ಭಾಸವಾಗ್ತಿತ್ತಂತೆ. ಅವರಿಗೆ ಕನ್ಫರ್ಮ್ ಆಗಿತ್ತು ಯಾವುದೋ ದೆವ್ವ ನನ್ನ ಬೆನ್ನಿಂದನೇ ಬಿದ್ದಿದೆ ಅಂತ. ಆ್ಯಂಡ್ ಸ್ವಲ್ಪ ಹೊತ್ತಾಗ್ತಿದ್ದಾಗೆ ಆ ದೆವ್ವ ವಿಚಿತ್ರ ಥರದ ಸೌಂಡೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತಂತೆ. ಅಂದರೆ ಒಂದು ರೀತಿಯಾಗಿ ಶಬ್ದ ಮಾಡೋದು, ಆ ರೀತಿಯಲ್ಲ. ಇವರಿಗೆ ಇನ್ನೂ ಕೂಡ ಭಯ ಆಗಿ ಏನು ಮಾಡಬೇಕಂತ ಗೊತ್ತಾಗದೆ ಮಂತ್ರಗಳನ್ನ ಪಠನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಮನೆ ರೀಚ್ ಆಗುವವರೆಗೂ ಅವರು ಕಣ್ಮುಚ್ಕೊಂಡು ಒಂದೇ ಸಮನೆ ಮಂತ್ರವನ್ನು ಹೇಳ್ತಾ ಅಂತೂ ಕೊನೆಗೂ ಮನೆನ ರೀಚ್ ಆಗ್ತಾರೆ. ಅವ್ರು ಮಾಡಿದ ಒಂದು ಒಳ್ಳೆ ಕೆಲಸ ಅಂದರೆ ಅವರು ಆ ದೆವ್ವದ ಕಡೆ ಹಿಂದುಗಡೆ ಟರ್ನ್ ಮಾಡಿ ನೋಡದೇ ಇರೋದು. ಇಫ್ ಇನ್ ಕೇಸ್ ಅವರು ಆ ರೀತಿ ಮಾಡಿದಿದ್ರೆ ಅಲ್ಲಿ ಅವರ ಕತೆ ಮುಗಿತಿತ್ತೇನೋ. ಅವರು ಆ ರೀತಿ ಮಾಡದಿರೋದಕ್ಕೆ ಅವರು ಸೇಫಾಗಿ ಮನೆ ರೀಚ್ ಆಗಿದ್ರು. ಕೆಲವು ದೆವ್ವಗಳು ಆ ರೀತಿ ಇರುತ್ತೆ, ಟರ್ನ್ ಆಗಿದ್ರೆ ಮಾತ್ರ ಕೊಲ್ಲೋದು, ಹಾಗೆಲ್ಲ. ಉಮ್ಮಾಲ್ತಿ ದೆವ್ವದ ಬಗ್ಗೆ ನೀವು ಕೇಳಿರ್ಬೋದು. ಅದು ಅದರ ಕೈ ತೂತಿರುತ್ತೆ, ನಾವು ಬಗ್ಗಿದಾಗ ಮಾತ್ರ ಅದು ನಮ್ಮ ಮೇಲೆ ಹಲ್ಲೆ ಮಾಡೋದು, ಆ ರೀತಿಯಲ್ಲ. ಸೊ ಈ ದೆವ್ವದ ಕೇಸಲ್ಲೂ ಕೂಡ ಆ ರೀತಿ ಕಂಡೀಷನ್ ಇತ್ತಂತೆ, ಏನೋ ಇತ್ತೇನೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅವರಿಗೆ ಏನು ಕೂಡ ಮಾಡದೆ ಬಿಟ್ಬಿಟ್ಟಿತ್ತು. ಇದು ಆ್ಯಕ್ಚುಲಿ ಫೇಕ್ ಕತೆ ಅಂತಲೇ ಹೇಳ್ತೇನೆ, ನಿಜ ಅಂತ ನಾನು ಹೇಳೋದಿಲ್ಲ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.